ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸವಾಗಿರ್ತಕ್ಕಂತಹ ನಮ್ಮ ಸ್ವಕೀಯ ತಂದೆಯಾದ ಯೇಸುವೆ, ಈ ಮುಂಜಾನೆಯಲ್ಲಿ ಕರ್ತನೆ ನಾವೆಲ್ಲರೂ ಪರಿಶುದ್ಧವಾದ ಮನಸ್ಸಿನಿಂದ ನಿನ್ನ ಆಲಯವನ್ನು ನಿನ್ನ ಆರಾಧನೆಯನ್ನು ಮಾಡುವ ಒಂದು ನಿಟ್ಟಿನಲ್ಲಿ ಕರ್ತನೆ ನಾವು ಸನ್ನದ್ಧರಾಗಿ ನಮ್ಮನ್ನು ನಾವು ತಿಳಿದುಕೊಂಡು ಪವಿತ್ರಗೊಳಿಸಿಕೊಂಡು ಪರಿಶುದ್ಧ ಹೃದಯವನ್ನು ಹೊಂದಿಕೊಂಡು ನಿನ್ನ ಆಲಯಕ್ಕೆ ಬಂದಿದ್ದೇವೆ. ನಿನ್ನ ಆಲಯದಲ್ಲಿ ನಡೆಯುವಂತಹ ಈ ಆರಾಧನೆಯು ಕರ್ತನೆ ಇದರ ಮುಖಾಂತರವಾಗಿ ಇನ್ನೂ ಹೆಚ್ಚಿನ ಜ್ಞಾನವನ್ನು ಹೊಂದಿದವರಾಗಿ ನಿನ್ನನ್ನು ಇನ್ನೂ ಹತ್ತಿರವಾಗಿ ಕಂಡುಕೊಳ್ಳುವ ಒಂದು ನಿಟ್ಟಿನಲ್ಲಿ ನೀನು ನಮ್ಮನ್ನು ಪ್ರೀತಿಸುತ್ತಿರತಕ್ಕಂಥ ಒಂದು ಆಧಾರದ ಮೇಲೆ ಕರ್ತನೆ ಇನ್ನು ಮುಂದೆ ನಾವು ಸ್ಥಿರವಾಗಿದ್ದೇವೆ. ಈ ಒಂದು ಸಂದರ್ಭಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ ಪ್ರಿಯನೇ. ಯಾಕೆಂದರೆ ಈ ಒಂದು ಸಂದರ್ಭವನ್ನು ಕಾಣದೇ ಇರತಕ್ಕಂಥ ಅನೇಕ ಜನರು ಪರಿತಪಿಸುತ್ತಿರುವುದು ಎಂದು ನಾವು ನೆನೆಸುತ್ತೇವೆ. ನಿನ್ನ ಪ್ರೀತಿಯ ಮಕ್ಕಳಾಗಿರ್ತಕ್ಕಂಥ ನಾವು ನಿನ್ನನ್ನು ಆತೊರೆದು ಈ ಒಂದು ಸಮಯದಲ್ಲಿ ನಿನ್ನ ಆಲಯದಲ್ಲಿ ನಾವು ಬಂದು ಸೇರಿದ್ದೇವೆ. ಇನ್ನು ಅನೇಕರು ತಂದೆಯೇ ಇದರಿಂದ ವಂಚಿತರಾಗಿರಬಹುದು, ಅವರಿಗೆ ಆಗದೆ ಹೋಗಿರಬಹುದು, ಅವರಿಗೆ ಅನಾನುಕೂಲತೆಯಾಗಿರಬಹುದು. ಆ ರೀತಿಯಿಂದ ಏನಾದರೂ ತೊಂದರೆಗೀಡಾಗಿದ್ದರೆ ಪ್ರೇರಣೆ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಲಯಕ್ಕೆ ಕರೆತಕ್ಕಂಥ ಅನುಕೂಲತೆಯನ್ನು ನೀನು ಮಾಡಿಕೊಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಉದ್ದೇಶಪೂರ್ವಕವಾಗಿ ಬಾರದೇ ಇರ್ತಕ್ಕಂಥ ಜನರನ್ನು ಕೂಡ ನಾನು ಜ್ಞಾಪಕ ಮಾಡುತ್ತೇನೆ. ತಂದೆಯೇ ಅವರು ತಿಳಿದಿರ್ತಕ್ಕಂಥದ್ದು ಅಷ್ಟು ಕಠಿಣವಾಗಿರ್ತಕ್ಕಂಥದ್ದಾಗಿದೆ. ನಿನ್ನ ಆಲಯವನ್ನು ನಾವು ಪ್ರವೇಶಿಸಿದಾಗ, ನಿನ್ನ ಆಲಯದಲ್ಲಿ ನಾವು ಬಂದು ಸೇರಿದಾಗ ಇಲ್ಲಿ ಪಡೆದುಕೊಳ್ಳತಕ್ಕಂಥ ಆ ಅತ್ಯುನ್ನತವಾಗಿರ್ತಕ್ಕಂಥ ದೈಹಿಕ ಆಹಾರ ಮತ್ತು ಮನ್ನವನ್ನು ನಾವು ಸೇವಿಸುವವರಾಗಿದ್ದೇವೆ. ತಂದೆಯೇ ಇದರ ಮುಖಾಂತರವಾಗಿ ನಾವು ಜೀವಿತವನ್ನು ಪರಿಶುದ್ಧಗೊಂಡು ನಾವು ಈ ಲೋಕದಲ್ಲಿ ಇರುವಷ್ಟರ ಮಟ್ಟಿಗೆ ನಿನ್ನ ಆನಂದವನ್ನು ಪರಿಪೂರ್ಣವಾಗಿ ಅನುಭವಿಸಲಿಕ್ಕೆ ಆಗ್ತಕ್ಕಂಥ ಕೃಪೆ ನೀನು ನಮಗೆ ದಯಪಾಲಿಸಿದ್ದಕ್ಕಾಗಿ ನಿನ್ನನ್ನು ವಂದಿಸುವವರಾಗಿದ್ದೇವೆ. ತಂದೆಯೇ ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳಲ್ಲಿ ನಾವು ಒಂದನ್ನು ಮರೆಯದಂತೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಾಯಿಯಿಂದ ಕರ್ತನೆ ಧ್ವನಿ ಎತ್ತಿ ಹಾಡಿ ಹೊಗಳಿ ನಿನ್ನನ್ನು ಕೊಂಡಾಡುವ ಮಕ್ಕಳನ್ನ ನಾವಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕರ್ತನೆ ನಮ್ಮ ನುಡಿಗಳಿಂದ ನಿನ್ನ ಆಚರಿಸಿ ಬಂದು ನಿನ್ನ ಸನ್ನಿಧಿಯಲ್ಲಿ ಬೇಡುವ ಪ್ರತಿಯೊಂದೊಂದು ಆಶೀರ್ವಾದಗಳನ್ನು ಕೊಡ್ತಕ್ಕಂಥ ತಂದೆ ನೀನಾಗಿದ್ದಿ. ಅದನ್ನು ಅನುಭವಿಸಿ ಈ ಲೋಕದಲ್ಲಿ ನಾವು ಶಾಂತ ಪ್ರೀತಿಯಿಂದ ಸಮೃದ್ಧವಾಗಿ ಜೀವಿಸುವಂತಹ ಸಂದರ್ಭದಲ್ಲಿ ತಂದೆ ಸೈತಾನನ್ನು ಆ ಕಡೆಯಿಂದ ಈ ಕಡೆಯಿಂದ ಬಂದು ನಮ್ಮನ್ನು ಶೋಧಿಸುತ್ತಾ ನಮ್ಮನ್ನು ಆ ಸೈತಾನನ ಹಾದಿಯಲ್ಲಿ ನೋಡುತ್ತಾ ಕಳುತ್ತಾ ಕರ್ತನೆ ತಾನು ಖುಷಿ ಪಡ್ತಕ್ಕಂಥ ಸಮಯ ಇದ್ದಾಗಿರ್ಬೋದು. ಅಂತಹ ಸಂದರ್ಭದಲ್ಲಿ ಕರ್ತನೆ ನಿನ್ನ ಮುಖಾಂತರವಾಗಿ ನಾವು ಬಲವನ್ನು ಹೊಂದಿದವರಾಗಿ ಸ್ಥಿರಚಿತ್ತರಾಗಿ ನೀತಿಯಲ್ಲಿ ದೃಢವಾಗಿ ನಿಂತು ತಂದೆಯೇ ಆ ಸೈತಾನವನ್ನು ಎದುರಿಸತಕ್ಕಂಥ ಶಕ್ತಿ ನೀನು ನಮಗೆ ಕೊಡೆಂದು ನಿನ್ನನ್ನು ಕೇಳುವವರಾಗಿದ್ದೇವೆ. ನಮ್ಮ ಈ ಎಲ್ಲ ಕ್ರೈಸ್ತ ಕುಟುಂಬಗಳನ್ನು ನೀನು ಆಶೀರ್ವದಿಸಿದ್ದಕ್ಕಾಗಿ ನಿನ್ನನ್ನು ವಂದಿಸಬೇಕು ತಂದೆ. ವಾರಕ್ಕೆ 2 ಆವರ್ತಿ 3 ಆವರ್ತಿ ನಿನ್ನ ಆಲಯದಲ್ಲಿ ನಾವು ಬಂದು ಸೇರಿ ಗುಣಗಾನ ಮಾಡುವಾಗ ಪ್ರತಿಯೊಬ್ಬೊಬ್ಬರನ್ನು ಪರೀಕ್ಷಿಸತಕ್ಕಂಥ ತಂದೆ ನೀನಾಗಿರುವಾಗ ತಂದೆಯೇ ನಮ್ಮ ಎಲ್ಲ ಅನುಕೂಲತೆಗಳು ನಿನ್ನ ಮುಖಾಂತರ ನಾವು ಪಡೆದುಕೊಳ್ಳುವವರಾಗಿದ್ದೇವೆ. ಈ ಒಂದು ಸಂದರ್ಭಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ದೈವಿಕ ಸೇವೆಯಲ್ಲಿ ಕರ್ತನೆಯ ಅಡಚಣೆ ಒಳಗಾಗಿರ್ತಕ್ಕಂಥ ನಮ್ಮ ಸಂಸ್ಥೆಗಾಗಿ ಪ್ರಾರ್ಥಿಸುವ ಮಕ್ಕಳು ನಾವಾಗಿದ್ದೇವೆ. ನಿನ್ನ ಪ್ರಾರ್ಥನಾ ಬಲವೇ ನಮಗೆ ಶಕ್ತಿಯನ್ನು ತಂದುಕೊಡುತ್ತದೆ. ಇದರ ಮುಖಾಂತರವಾಗಿ ಈ ಲೋಕದಲ್ಲಿ ನೀತಿ ನ್ಯಾಯವನ್ನು ನಾವು ಗಟ್ಟಿಯಾಗಿ ಸ್ಥಿರವಾಗಿ ಸ್ಥಾಪಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಸೈತಾನನ್ನು ನಮ್ಮೊಟ್ಟಿಗೆ ಗೆಲ್ಲಲಿಕ್ಕೆ ಆಗುವುದಿಲ್ಲ ಎಂದು ನಾವು ನಿರೀಕ್ಷೆ ಮಾಡಿದ್ದೇವೆ ತಂದೆ. ಇವತ್ತಿನ ದಿವಸದಲ್ಲಿ ಆಗ್ತಕ್ಕಂಥ ಕಲಹಗಳ ಮೇಲೆ ನಿನ್ನ ದಿವ್ಯ ದೃಷ್ಟಿ ಇರಲಿ. ನ್ಯಾಯ ನೀತಿ ನೀನು ತಿಳ್ಕೊಂಡವನಾಗಿದ್ದೆ ತಂದೆ. ಈ ಲೋಕದಲ್ಲಿ ನಾವು ಸುವಾರ್ಥ ಪ್ರಸಾರಕ್ಕಾಗಿ ಪ್ರಕಟಿಸುವಂತಹ ಸಂದರ್ಭದಲ್ಲಿ ಆ ಒಂದು ನಿಟ್ಟಿನಲ್ಲಿ ಅನೇಕ ಕಷ್ಟಗಳನ್ನು, ನಿಂದನೆಗಳನ್ನು, ಅವಮಾನವನ್ನು ಸಹಿಸತಕ್ಕಂಥ ಶಕ್ತಿ ನೀನು ನಮಗೆ ಕೊಟ್ಟು ಆಶೀರ್ವದಿಸು. ಯಾಕೆಂದರೆ ತಂದೆಯೇ ನೀನು ಅಂದಿನ ದಿವಸದಲ್ಲಿ ಸಹಿಸಿರ್ತಕ್ಕಂಥ ಅವಮಾನ, ತಾಳಿರ್ತಕ್ಕಂತಹ ಘನಘೋರ ಶಿಕ್ಷೆ ಇವತ್ತಿನ ದಿವಸದಲ್ಲಿ ನಿನ್ನನ್ನು ಪುನರುತ್ಥಾನಗೊಳಿಸಿದೆ. ಅದರ ಪ್ರಕಾರವಾಗಿ ಕರ್ತನೆ ನಾವು ಕೂಡ ನಮ್ಮ ಜೀವಿತದಲ್ಲಿ ನಿನ್ನ ಧರ್ಮವು ಪುನರುತ್ಥಾನವಾಗಬೇಕಾಗಿದೆ. ಇನ್ನೂ ಅನೇಕ ಜನರಿಗೆ ಹುಟ್ಟಿಸಬೇಕಾಗಿದೆ. ಇನ್ನೂ ನಿನ್ನ ವಾಕ್ಯ, ನಿನ್ನ ಹೆಸರನ್ನೇ ಕೇಳದೇ ಇರ್ತಕ್ಕಂಥ ಅನೇಕ ಊರುಗಳು, ದೇಶಗಳು ಹುಟ್ಟಿದ್ದು ನಾವು ಪ್ರಕಟಿಸ್ತಾ ಇದ್ದೇವೆ ತಂದೆ. ಪ್ರತಿಯೊಬ್ಬೊಬ್ಬರಿಗೆ ನಿನ್ನ ವಾಕ್ಯ ಹುಟ್ಟಿಸಬೇಕಾಗಿದೆ. ಆ ಎಲ್ಲ ಮಕ್ಕಳು ರಕ್ಷಣೆ ಹೊಂದಬೇಕಾಗಿದೆ. ಈ ಒಂದು ಉನ್ನತ ಗುರಿಯನ್ನು ನೀನು ನಮಗೆ ಕೊಟ್ಟು ಆ ಒಂದು ನಿಟ್ಟಿನಲ್ಲಿ ನೀವು ಮುನ್ನಡೆಯಿರಿ ಎಂದು ನೀನು ಬಲಪಡಿಸಿದ್ದಕ್ಕಾಗಿ
ನಿನ್ನನ್ನು ವಂದಿಸುತ್ತೇವೆ ತಂದೆಯೇ. ನಮ್ಮ ಸಂಸ್ಥೆಗಾಗಿ, ಸಂಸ್ಥೆಯಲ್ಲಿ ನಡೆದಿರ್ತಕ್ಕಂಥ ಕಲಹಗಳಿಗಾಗಿ, ಸೈತಾನನ ಉಪಾಧಿಯಲ್ಲಿ ಸಾಕ್ತಕ್ಕಂಥ ಆ ಒಂದು ವ್ಯಕ್ತಿಗಾಗಿ ನಾವು ನಿನಗೆ ಪ್ರಾರ್ಥಿಸುವವರಾಗಿದ್ದೇವೆ. ಹೌದು ತಂದೆಯೇ, ನಿಂದನೆಗಳನ್ನು ನೀವು ಸಹಿಸಿರಿ ಎಂದು ನಿನ್ನ ಮುಖಾಂತರ ನಾವು ಕೇಳಿಕೊಂಡಿದ್ದೇವೆ, ಸಹಿಸಿಕೊಂಡಿದ್ದೇವೆ ತಂದೆಯೇ. ನಮಗೆ ಒಂದು ಕಾರಣವಿದೆ, ನಮಗೆ ವಿಶ್ವಾಸವಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಜೀವಿಸುವಾಗ ದೈವನ ಬೆಳಕನ್ನು ಕಾಣಲಿಕ್ಕೆ ಆಗ್ತಕ್ಕಂಥ ದಯಪಾಲಿಸಲು ನಾನು ಹೇಳುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಕರ್ತನೆ, ನಮ್ಮ ಸಭೆಯವರಾಗಿರ್ತಕ್ಕಂಥ ಇನ್ನೂ ಅನೇಕರು ಮನೆಯಲ್ಲಿ ಕುಳಿತು ಲೌಕಿಕವಾಗಿ ಯೋಚನೆ ಮಾಡುವ ತಮ್ಮ ಜೀವನದ ಬಗ್ಗೆ, ಇನ್ನು ಮುಂದಿನ ಸ್ಥಿರವಾದ ಜೀವನದ ಬಗ್ಗೆ ಯೋಚಿಸದಂತೆ ತಮ್ಮ ಲೌಕಿಕ ಸೈತಾನದ ಯೋಜನೆಯಲ್ಲಿ ತೊಡಗಿರಬಹುದು ತಂದೆ. ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಮ್ಮ ಜೀವಿತಕ್ಕೆ ನಿನ್ನ ಆರಾಧನೆ ಮುಖ್ಯವಾಗಿದೆ ಎಂದು ನಾವು ನೆನೆಸುತ್ತೇವೆ. ಇದೇ ಪ್ರಕಾರವಾಗಿ ತಿಳಿದುಕೊಂಡು ನಿನ್ನ ಮುಂದೆ ಶಿರವಾಗಿರ್ತಕ್ಕಂಥ ಪ್ರತಿಯೊಂದು ಸ್ತ್ರೀಗಳನ್ನು, ಪುರುಷರನ್ನು, ವೃದ್ಧರನ್ನು, ಮಕ್ಕಳನ್ನು, ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ನೀನು ಇದು ದೃಷ್ಟಿಯಿಂದ ಗಮನಿಸುವುದು ನಾನು ಬೇಡುತ್ತೇನೆ. ಪ್ರೀತಿಗಳ ತಂದೆಯಾದ ಯೇಸುವೇ, ನಮ್ಮ ಸಭೆಯಿಂದ ಕಾಯಿಲೆಗೆ ತುತ್ತಾಗಿರ್ತಕ್ಕಂಥ ಅನೇಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಎಲ್ಲಿದ್ದರೂ ಕೂಡ ನಿನ್ನ ಪವಿತ್ರವಾದ ಹಸ್ತ ನಿನ್ನ ಮಕ್ಕಳನ್ನು ನೀಡಿದೆ. ಪಾಪದಲ್ಲಿ ನಿತ್ಯವಾಗಿ ಹೊಂದಿರತಕ್ಕಂತಹ ಕಾಯಿಲೆಗಳು ಕರ್ತನೆ, ಯಾವಾಗ ನೀನು ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳ್ತೀಯೋ ಆವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಆ ಕ್ಷಮಿಸಲ್ಪಟ್ಟಿರ್ತಕ್ಕಂಥ ಪಾಪ ಕರ್ತನೆ ನಾವು ಪುನಃ ಮಾಡದಂತೆ ಇನ್ನೂ ಜಾಗೃತರಾಗಿ ನಾವು ಜೀವಿಸಲಿಕ್ಕೆ ಆಗ್ತಕ್ಕಂಥ ಬಗ್ಗೆ ದಯಪಾಲಿಸಲು ನಾನು ಹೇಳ್ತೇನೆ. ಇನ್ನು ಅನೇಕರು ನಮ್ಮ ಸಭೆಯಿಂದ ಕೆಲಸವನ್ನು ಆರಿಸಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಜೀವಿಸುವಂತಹ ಸಂದರ್ಭದಲ್ಲಿ ಅವರಿಗಾಗಿ ಕೂಡ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಅವರನ್ನು ನೀನು ಕರುಣಿಸಿ ಕಾಪಾಡುತ್ತದೆ. ಅವರು ಹೋಗುವಾಗಲೂ ಬರುವಾಗಲೂ ಜೊತೆಗಾರನಾಗಲು ಅವರ ಗುರುವಿಗೆ ತಕ್ಕದಾದ ಪ್ರತಿಫಲವನ್ನು ನೀನು ದಯಪಾಲಿಸು. ಪುನಃ ನಮ್ಮೊಟ್ಟಿಗೆ ಸೇರುವುದರ ಮುಖಾಂತರವಾಗಿ ಹೆಚ್ಚಿನ ಆನಂದ, ಹೆಚ್ಚಿನ ಸಂತೋಷ ಅವರಿಗೆ ಆಗ್ತಕ್ಕಂಥ ಕೃಪೆ ದಯಪಾಲಿಸಲು ನಾನು ಬೇಡುತ್ತೇನೆ. ಇನ್ನು ಚಿಕ್ಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ರೈತಾಪಿ ವರ್ಗಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ದುಡಿಯುವ ಕೈಗಳಿಗೆ ಕೆಲಸವನ್ನು ಕೊಟ್ಟು ಬಲಪಡಿಸುತ್ತಾನೆ. ಇಡೀ ಲೋಕದ ಊಟದ ಜವಾಬ್ದಾರಿ ಹೊಂದಿರತಕ್ಕಂಥ ರೈತನಿಗೆ ಹೆಚ್ಚಿನ ಆಸಕ್ತಿಯನ್ನು ದಯಪಾಲಿಸುತ್ತೆ. ಹೆಚ್ಚಿನ ಉತ್ಪತ್ತಿ ಮಾಡಲಿಕ್ಕೆ ಆಗ್ತಕ್ಕಂಥ ದಯಪಾಲಿಸಿಕೊಂಡು ಅವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಳ್ಳೆಯ ವಾತಾವರಣವನ್ನು ನೀನು ಸೃಷ್ಟಿಸುವ ಎಂದು ನಿನ್ನನ್ನು ಹೇಳುತ್ತೇನೆ. ಇನ್ನೂ ಅನೇಕರು ಕರ್ತನೆ ಮಳೆಯಿಂದ ಬಾಧೆಗೊಳಪಟ್ಟಿದ್ದಾರೆ. ಅನೇಕರು ಈ ಒಂದು ಪ್ರಕೃತಿ ವಿಕೋಪದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಸೃಷ್ಟಿ ತಂದೆ ನಮಗೆ ಯಾವುದೇ ಕೇಳು ಗಣಾಂತರಗಳನ್ನು ತಂದುಕೊಳ್ಳುವಂತೆ ಯಾವಾಗಲೂ ಅವು ನಮ್ಮ ಅನುಕೂಲತೆಗಳಿಗೆ ಇಲ್ಲಿ ಹಾಕುವ ಹಾಗೆ ನೀನು ಕೃಪೆ ಮಾಡಲು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರೀತಿಗಳ ತಂದೆಯಾದ ಯೇಸುವೇ, ನಮ್ಮ ಸಭೆಯನ್ನು ಆಶೀರ್ವದಿಸು. ಸಭೆಗೆ ನಮಗೆ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸು. ಕುಟುಂಬವು ದಿನೇ ದಿನೇ ಅಭಿವೃದ್ಧಿಯತ್ತ ನಡಲಿಕ್ಕೆ ಹಾಕುವ ಹಾಗೆ, ಸತ್ವೇರು ಹಾಕುವುದು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಿ ಹಾಕುವ ಹಾಗೆ, ನಿನ್ನ ವಾಕ್ಯದಲ್ಲಿ ಆಸಕ್ತಿಯನ್ನು ಮೂಡುವ ಹಾಗೆ ಕರ್ತನೆ ನೀನು ಕೃಪೆ ಮಾಡಲು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮ್ಮ ಸಭೆಯು ಕರ್ತನೆ ಅನ್ಯರಿಗೆ ಮಾದರಿಯಾಗ್ತಕ್ಕಂಥ ನಿಟ್ಟಿನಲ್ಲಿ ನೀನು ನಮಗೆ ನೀತಿ ಬೋಧೆಯನ್ನು ನೀನು ಕೊಟ್ಟಿದ್ದೆ. ಅನೇಕ ನೀತಿ ನಡತೆಗಳನ್ನು ನೀನು ನಮಗೆ ತೋರಿಸಿಕೊಟ್ಟಿದ್ದೆ. ಅದರ ಮುಖಾಂತರವಾಗಿ ಇದ್ದೇನೆ. ಈ ಸಂದರ್ಭದಲ್ಲಿ ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಇನ್ನೂ ನಮ್ಮ ನಡತೆಗಳನ್ನು ಸುಧಾರಿಸಿಕೊಳ್ಳಲಿಕ್ಕೆ ಆಗುವ ಹಾಗೆ, ಇನ್ನೂ ನಾವು ಪ್ರಯತ್ನದಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕೆ ಆಗುವ ಹಾಗೆ, ನಿನ್ನ ವಾಕ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಲಿಕ್ಕೆ ಆಗುವ ಹಾಗೆ ಕರ್ತನೆ ನೀನು ಕೃಪೆ ಮಾಡಲು ನಾನು ಬೇಡುತ್ತೇನೆ. ಇನ್ನು ಅನೇಕರಿಗಾಗಿ ಪ್ರಾರ್ಥಿಸುತ್ತೇನೆ. ವಿದ್ಯಾರ್ಥಿಗಳಿಗಾಗಿ ಪ್ರೇರಣೆ, ಓದುವ ವಿದ್ಯೆಯಲ್ಲಿ ನೀನು ಆಸರೆಯಾಗಲು ಹೆಚ್ಚಿನ ಜ್ಞಾನಕ್ಕಾಗಿ ನಾವು ನಿನ್ನನ್ನು ಹೊರಗಿರುತ್ತೇವೆ. ಪೈಪೋಟಿಯ ಪರೀಕ್ಷೆಯಲ್ಲಿ ನಾವು ಕೊಡುತ್ತೇವೆ. ತಂದೆಯೇ, ಆಗ್ತಕ್ಕಂಥ ಕೃಪೆ ನೀನು ನಮಗೆ ದಯಪಾಲಿಸಲು ನಾನು ಬೇಡುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಕರ್ತನೆ ನಾವೆಲ್ಲರೂ ಅನೇಕ ವಿಷಯಗಳ ಬಗ್ಗೆ ನಿಮಗೆ ಪ್ರಾರ್ಥಿಸಿದ್ದೇವೆ. ಇನ್ನೂ ಅನೇಕ ವಿಷಯಗಳನ್ನು ಬೇಡಬೇಕಾಗಿದೆ. ನಾವು ಬೇಡದೆ ಬಿಟ್ಟಿರ್ತಕ್ಕಂಥ ಎಲ್ಲ ವಿಜ್ಞಾಪನೆಗಳನ್ನು ನಿನ್ನ ಮೂಲಕ ಅನುಭವಿಸಬೇಕು. ನಮ್ಮ ಕರ್ತನಾದ ಯೇಸುವೇ, ನಿನ್ನ ಹೆಸರಿನಲ್ಲಿ ವಿನಯದಿಂದ ತಾಳ್ಮೆಯಿಂದ ಬೇಡುವುದಿದೆ ನಮ್ಮ ತಂದೆಯೇ. ಆಮೆನ್.